ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರ, ಒನ್ಸ್ ಅಗೈನ್ ಖಚಿತ ನಿಶ್ಚಿತ ಉಚಿತ ಡಿ ಕೆ ವಿಲ್ ನಾಟ್ ಸಿ ಎಮ್ ಅಂತ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ. ನನ್ನ ಫಾಲೋ ಮಾಡೋರಿಗೆ ಅದು ಗೊತ್ತಿರ್ಬೋದು. ಸೊ ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದಿಲ್ಲ. ಅಲಿಯಾಸ್ ಬಂಡೆ, ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟ, ಅಲಿಯಾಸ್ ಜೈಲ್ಗೆ ಹೋಗಿ ಬಂದಂಥ ಕನಕಪುರದ ಶೂರ, ಸಾತನೂರಿನ ವೀರ. ಸೊ ಈ ವಿಲ್ ನಾಟ್ ಬಿಕಮ್ ಎ ಸಿ ಎಮ್ ಅಟ್ ಎನಿ ಕಾಸ್ಟ್. ಸೊ ವಿಷಯ ಇಷ್ಟೇ. ಸೊ ಸ್ನೇಹಿತರೆ, ಒಂದಂತೂ ಬಂದಿದೆ ನಿಜ. ಏನಂತ ಅಂದರೆ, ಡಿ ಕೆ ಶಿವಕುಮಾರ್ನೇನಾದ್ರು ನೀವು ಸಿ ಎಮ್ ಮಾಡೋದಾದರೆ ಯಾವುದೇ ಕಾರಣಕ್ಕೂ ನಾವೆಲ್ಲ ಇರಲ್ಲ ಅಂತ 60ರಿಂದ 65 ಜನ ಈಗ ರೆಡಿಯಾಗಿದ್ದಾರಂತೆ. ಎರಡನೇದೇನು ಅಂತ ಅಂದರೆ, ನಾನು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ, ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು. ಆದರೆ ನಾನು ಹೇಳಿದವರು KPCC ಅಧ್ಯಕ್ಷ ಆಗಬೇಕು, ಸಿ ಎಮ್ ಆಗಬೇಕು ಅಂತ ತನ್ನ ಆಪ್ತರ ಮೂಲಕ ಹೇಳಿ ಕಳಿಸಿದ್ದಾರೆ. ಆದರೆ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ನಮ್ಮ ಬಂಡೆ ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟ, ಜೈಲಿಗೆ ಹೋಗಿ ಬಂದಂಥ ಗಿರಾಕಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಏನು ಅಂತ ಕಾದು ನೋಡಬೇಕು. ಆದರೆ ಇವತ್ತು ಅವ್ರೇನೋ ಪಾಪ ನಮ್ಮ ಪ್ರಿಯಾಂಕಾನ ಮೀಟ್ ಮಾಡೋಕ್ಕೆ ಹೋಗಿದ್ದಾರಂತೆ. ಎಲ್ಲಿ ಅಸ್ಸಾಂ ಚುನಾವಣೆ, ಅಸ್ಸಾಂ ಇದಕ್ಕೆ ಏನಾಗ್ಬೋದು ಏನೋ ಅಂತ. ಅಲ್ಲ, ಡೆಫಿನೆಟಾಗಿ ಸೋಲ್ತಾರೆ ಅಸ್ಸಾಮಲ್ಲಿ, ಅದು ಬೇರೆ. ಏನಂದರೆ ಸೀಟ್ಗಳು 20 ಬರೋ ಕಡೆ 30 ಬರ್ಬೋದಾ, 30 ಬರೋ ಕಡೆ 40 ಬರ್ಬೋದಾ, ಈ ರೀತಿ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರಂತೆ ನಮ್ಮ ಶಿವಣ್ಣವರು. ಆದರೆ ಶಿವಣ್ಣ ಅವರು ಸೋಲು ಖಚಿತ ಅಸ್ಸಾಂನಲ್ಲಿ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಹೇಳೋದಿಷ್ಟೇ, ಒಕ್ಕಲಿಗರು ಕೊಡಲ್ವಾ ಮಾಡಲ್ವಾ ಅಂತ ಎಲ್ಲ ಓಟಿಸ್ಕೊಂಡಂಥ ಶಿವಕುಮಾರ್ ಸಾಹೇಬರು ಇವತ್ತು ಪಾಪ ತನ್ನ ಒಂದು ಬಿಚ್ತೀನಿ ಅಂತ ಏನೂ ಬಿಚ್ಚನಾರ್ದೆ, ತನ್ನ ಶೌರ್ಯನೂ ಬಿಚ್ಚನಾರ್ದೆ, ಉತ್ತರನ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳಿ ಸೊ ಡಿ ಕೆ ಶಿವಕುಮಾರ ಏನು ಮಾಡ್ತಾನೆ ಏನು ಎತ್ತ ಅಂತ ಗೊತ್ತಿಲ್ಲ. ಉತ್ತರನ ಕುಮಾರನ ಪೌರುಷ ಒಲೆ ಮುಂದೆ ಅನ್ನಂಗೆ ಡಿ ಕೆ ಶಿವಕುಮಾರ್ ಕಥೆ ಇವತ್ತಾಗಿದೆ. ಸೊ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯ ವಿಲ್ ಸ್ಟೆಪ್ ಡೌನ್ ಅಂತ ಅಂದರೆ, ಸಿದ್ದರಾಮಯ್ಯ ವಿಲ್ ಬಿ ಸ್ಟೆಪ್ ಡೌನ್. ಆದರೆ ಸಿದ್ದರಾಮಯ್ಯ ಮಸ್ಟ್ ಬಿ ಸ್ಟೆಪ್ ಡೌನ್ ಅಂದರೆ ಹಾಗೆ ಆಗ್ತಾರೆ. ಯಾವ್ಯಾವ ರೀತಿ ಏನೇನು ಆಗ್ಬೋದು, ಯಾವ ಪಾಸಿಬಿಲಿಟೀಸ್ ಆಗ್ಬೋದು ಅಂದರೆ, ಸಿದ್ದರಾಮಯ್ಯ ಹೇಳ್ದವ್ರು ಸಿ ಎಮ್ ಆಗ್ಬೋದು, ಜೊತೆಗೆ ಸಿದ್ದರಾಮಯ್ಯ ಹೇಳ್ದವರು KPCC ಅಧ್ಯಕ್ಷ ಆಗ್ಬೋದು, ಜೊತೆಗೆ ಸ್ಪೀಕರು ಎಲ್ಲ ಫುಲ್ ಪವರ್ ಕೊಡ್ಬೋದು. ಯಾವಾಗ ಅಂತ ಅಂದರೆ, MLAಗಳೆಲ್ಲ ಪೂರ್ತಿ ಅಂದರೆ ರಾಜಸ್ಥಾನಲ್ಲಿ ಆಯ್ತಲ್ಲ ಆ ರೀತಿ ಏನಾರ ಆದರೆ. ಬಟ್ ಸಿದ್ದರಾಮಯ್ಯ ಇಳಿಯೋದು ಖಂಡಿತ. ಇದು ಒಂದು ಪಾಸಿಬಲಿ. ಅಂದರೆ ಯಾರು G. ಪರಮೇಶ್ವರ, ದೊಡ್ಡ ಖರ್ಗೆ, MB ಪಾಟೀಲ, ಸತೀಶ್ ಜಾರಕಿಹೊಳಿ. ಆದರೆ ಇದು ಅಷ್ಟು ಅಂದರೆ ಸಮಂಜಸ ಆಗಿರುತ್ತೋ ಇಲ್ವೋ ಬಿಡೋಣ. ಎರಡನೇದೇ ಏನು ಪಾಸಿಬಿಲಿಟೀಸ್ ಆಗ್ಬೋದು ಅಂತ ಅಂದರೆ, ಸೋ ಕಾಲ್ಡ್ ಡಿ ಕೆ ಶಿವಕುಮಾರ್ನೇ ಸಿ ಎಮ್ ಮಾಡೋದಕ್ಕೆ ಒಪ್ಕೊಂಡಂಥ ಸಿದ್ದರಾಮಯ್ಯ ಸೊ ತನ್ನ ಮಗನಿಗೆ ಮಂತ್ರಿ ಭಿಕ್ಷೆ ಕೇಳ್ಬೋದು. ತದನಂತರದಲ್ಲಿ 4 ಡೆಪ್ಟಿ CM ಕೇಳ್ಬೋದು. ತಾನು ಹೇಳ್ದಂಗೆ 18 ಜನನ ಮಂತ್ರಿ ನನ್ನವರಾಗಬೇಕು ಅನ್ನೋದು ಇನ್ನೊಂದು ಭಾಗವಾಗಿ ಇದಾಗುತ್ತೆ. ಸೊ ಮೂರನೇ ಪಾಸಿಬಿಲಿಟಿ ಏನಂದರೆ, ಸೊ ಅಚ್ಚರಿ ಹೆಸರು ಇದಕ್ಕೆ ಶಿವಕುಮಾರನ ಸಹಮತ ಇದೆ. ಭ್ರಷ್ಟಾತೀತ ಭ್ರಷ್ಟ ಶಿವಕುಮಾರ್ ಅಲಿಯಾಸ್ ಬಂಡೆ, ಅಲಿಯಾಸ್ ಜೈಲಿಗೆ ಹೋಗಿ ಬಂದಂಥ ಕನಕಪುರದ ವೀರ, ಶೂರಾದಿ ಶೂರ ಆಫ್ ನಮ್ಮ ಸಾತನೂರು. ಸೊ ಏನಾಗ್ಬೋದು ಅಂತ ಅಂದರೆ, ದೊಡ್ಡ ಖರ್ಗೆನೇ ಮಾಡಿ ನಾನು ನಿಮ್ಮ ಅಂಡರಲ್ಲಿ ಡೆಪ್ಟಿ CM ಆಗ್ತೀನಿ ಅಂತ ಅದು ಒಂದು ಪಾಸಿಬಿಲಿಟಿ ಇರುತ್ತೆ. ಯಾಕೆಂದರೆ ಈ ಸಿದ್ದರಾಮಯ್ಯ ಬೇರೆ ಒಂದು ಹುತ್ತದಲ್ಲಿ ಬಂದು ಸೇರಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಇಲ್ಲಿ ಬಂದಿರತಕ್ಕಂಥ ಮೂಲ ಕಾಂಗ್ರೆಸ್ಸಿಗರಿಗೆ ದ್ವೇಷ, ಸಿಟ್ಟು, ಅಸೂಯೆ ಎಲ್ಲವೂ ಇದೆ. ಆದರೆ ಸಿದ್ದರಾಮಯ್ಯ ಏನಾದರೂ ಅವತ್ತು ಬಂದಿಲ್ಲ ಅಂದಿದ್ರೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರ್ಲಿಲ್ವೋ ಯಕ್ಷ ಪ್ರಶ್ನೆ. ಬಟ್ ಬೆನಿಫಿಟ್ ಆಫ್ ಕಾಂಗ್ರೆಸ್ ಫ್ರಮ್ ಸಿದ್ದರಾಮಯ್ಯ, ಬೆನಿಫಿಟ್ ಫಾರ್ ಕಾಂಗ್ರೆಸ್ ಫ್ರಮ್ ಸಿದ್ದರಾಮಯ್ಯ ಎಷ್ಟು ನಿಜನೋ ಅದೇ ರೀತಿ ಸಿದ್ದರಾಮಯ್ಯ ಈಸ್ ಆಲ್ಸೋ ಬೆನಿಫಿಟೆಡ್ ಫ್ರಮ್ ಕಾಂಗ್ರೆಸ್ ಅಂತ ಹೇಳ್ಬೋದು. ಇದಲ್ಲದೆ ದೊಡ್ಡ ಖರ್ಗೆನ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಸ್ಟ್ ಬಿ ಸೈಡ್ ಲೈನ್ ಆದರೂ ಆಗ್ಬೋದು. ಇದು ಎಲ್ಲದರ ನಡುವೆ ಇನ್ನೊಂದು ಅಚ್ಚರಿ ಏನಪ್ಪ ಅಂತ ಅಂದರೆ, ಸಿದ್ದರಾಮಯ್ಯ ಈಸ್ ಅ ಟೋಟಲಿ ಫೇಲ್ಡ್. ಅಂದರೆ ಗೂಂಡಾ ಮುಖ್ಯಮಂತ್ರಿ ದೇವರಾಜ ಅರಸ್ನ ಹೆಂಗೆ ಒದ್ದೋಡಿಸಿದ್ರು ಇವನು ಹಂಗೆ ಒದ್ದೋಡಿಸಿ ಸೊ ಶಿವಕುಮಾರ್ಗೆ ಒನ್ಸ್ ಅಗೈನ್ ಪಟ್ಟ ಕಟ್ಬೋದು, ಆಯ್ತಪ್ಪ ನೀನು ಇದು ಮಾಡು ಅಂತ. ಸೊ ಅದು ತುಂಬಾ ಕಷ್ಟ. ಆದರೆ ಎರಡನೇ ಪಾಸಿಬಿಲಿಟಿ, ಮೊದಲನೇ ಪಾಸಿಬಿಲಿಟಿ ಎರಡರಲ್ಲಿ ಒಂದು ಆಗ್ಬೋದು. ದೊಡ್ಡ ಖರ್ಗೆನೂ ಆಗೋದಕ್ಕೆ ಡೌಟು. ಆದರೆ ಇವಾಗಿರೋ ಮಾಹಿತಿ ಏನು ಅಂದರೆ, ಸಿದ್ದರಾಮಯ್ಯ ಮಸ್ಟ್ ಬಿ ಸ್ಟೆಪ್ ಡೌನ್ ಆ್ಯಂಡ್ ಹೇಳ್ಬಿಟ್ಟು ಬಂದಿದ್ದಾರಂತೆ. ಸೋ ಕಾಲ್ಡ್ 2 ಜೋಕರ್ಗಳು, ಯಾರು ಒಂದು ವೇಣುಗೋಪಾಲ ಕೇರಳದ ಕೋತಿ, ಇನ್ನೊಂದು ಇದು ಹರಿಯಾಣದ ಕೋತಿ.
ಹರಿಯಾಣದ ಕೋತಿ ಅನಿಸುತ್ತೆ, ಹರಿಯಾಣದ ಕೋತಿ. ಆ್ಯಂಡ್ ದೆನ್ ಸೊ ದೊಡ್ಡ ಕೋತಿ ಇವಳು ಯಾರೋ ಇಟಲಿ ಕೋತಿ. ಆ್ಯಂಡ್ ನಮ್ಮ ಕರ್ನಾಟಕದ ಕೋತಿ ಅಲಿಯಾಸ್ ಮಲ್ಲಿಕಾರ್ಜುನ ಖರ್ಗೆ ಅಲಿಯಾಸ್ ಪ್ಯೂನ್ ಇವರ ನಡುವೆ, ಕನಕಪುರದ ಕೋತಿಗಳ ನಡುವೆ ಇದು ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಥವಾ ಯಾವ ರೀತಿನೋ ಏನೋ ಪಬ್ಲಿಕ್ಕಾಗಿ ಈ ಥರ ಎಲ್ಲ ಒಪಿನಿಯನ್ಗಳು ಬರ್ತಾ ಇದೆ. ಬಲ್ಲವನೇ ಬಲ್ಲ ದೇವರೇ ಬಲ್ಲ ಅಂತ ಹೇಳ್ತಾ, ಸೊ ಇಫ್ ಸಿದ್ದರಾಮಯ್ಯ ಇಸ್ ಸ್ಟೆಪ್ ಡೌನ್, ದೀಸ್ ಆರ್ ದ ಪಾಸಿಬಿಲಿಟೀಸ್. ಶಿವಕುಮಾರ್ ಸಿ ಎಮ್ ಆಗ್ತಾನೋ ಇಲ್ವೋ ಬಿಡೋಣ. ನಾನು ಹೇಳೋದಿಷ್ಟೇ, ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಯಾರಿಗೋ ಕೊಟ್ಟು ಏನೇನೋ ಮಾಡಿ ಯಾಕಪ್ಪ ಬೇಕು, ನಮ್ಮವ್ರಿಗೆ ಕೊಡಿ. ಸೊ ವೋಟ್ ಫಾರ್ ಕುಮಾರಸ್ವಾಮಿ, ವೋಟ್ ಫಾರ್ ಯಡಿಯೂರಪ್ಪ, ವೋಟ್ ಫಾರ್ ಇಂಡಿಯಾ. ನನಗೆ ಕುಮಾರಸ್ವಾಮಿ ಹೇಳಲಿಲ್ಲ, ಯಡಿಯೂರಪ್ಪ ಹೇಳಲಿಲ್ಲ, ಇವೆಲ್ಲ ಬಿಟ್ಬಿಡ್ರಿ. ಈಗ ಎಲ್ಲರೂ ಬುದ್ಧಿ ಕಲ್ತಿದ್ದಾರೆ, ಫಸ್ಟು ಅಧಿಕಾರಕ್ಕೆ ತನ್ನಿ, ಆಮೇಲೆ ಮಿಕ್ಕಿದು ಅಂತ ಹೇಳ್ತಾ, ಸೊ ಇದೇ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.